ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರೇಣುಕಾಸ್ವಾಮಿ ಹತ್ಯೆಯ ಪ್ರಕರಣ, ಪರಪ್ಪನ ಅಗ್ರಹಾರದ ಜೈಲಿನಲ್ಲಿ ದರ್ಶನ್ ಇದ್ದಾರೆ. ದರ್ಶನ್ ಅವರಿಗೆ ಈಗ ಮತ್ತಷ್ಟು ಸಂಕಷ್ಟ ಜಾಸ್ತಿ ಆದಂತೆ ಕಾಣಿಸ್ತಾ ಇದೆ. ಅದಕ್ಕೆ ಕಾರಣ ಸಾಕ್ಷಿಗೆ ಬೆದರಿಕೆ ಹಾಕಿದಂತಹ ಪ್ರಕರಣ. ಈಗಿರುವಂತಹ ಪ್ರಶ್ನೆ, ಸಾಕ್ಷಿಗೆ ಬೆದರಿಕೆ ಹಾಕಿಸಿದವ್ರು ಯಾರು ಅನ್ನೋದು. ಇವತ್ತು ಪೊಲೀಸರ ಕೈ ಸೇರುತ್ತೆ ಮೊಬೈಲ್ ರಿಟ್ರೀವ್ನ ರಿಪೋರ್ಟ್. 49ನೇ ಸಾಕ್ಷಿ ಸಂದೀಪು ಬೆದರಿಕೆ ಹಾಕಿದ್ರು ಆರೋಪಿಗಳು. ತುಮಕೂರು ಮೂಲದ ಮೂವರನ್ನ ಅರೆಸ್ಟ್ ಮಾಡಿದ್ರು ಕಾಮಾಕ್ಷಿಪಾಳ್ಯ ಪೊಲೀಸರು. ಮೂವರ ಮೊಬೈಲ್ CDR ರಿಪೋರ್ಟ್ ಇದೆಯಲ್ಲ, ಅದು ಇವತ್ತು ಪೊಲೀಸರ ಕೈ ಸೇರುತ್ತೆ. ಯಾರ್ಯಾರು ಕಾಲ್ ಮಾಡಿದ್ರು, ಯಾರ್ಯಾರು ಮೆಸೇಜ್ ಮಾಡಿದ್ರು, ಎಷ್ಟು ಗಂಟೆ ಮಾತಾಗಿತ್ತು, ಎಷ್ಟು ಚಾಟ್ ಆಗಿತ್ತು, ಫೋಟೋ ಏನಾದರೂ ಶೇರ್ ಆಗಿತ್ತಾ, ಎಲ್ಲದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಸಂಗ್ರಹಿಸುವಂತಹ ಕೆಲಸ ಆಗ್ತುತ್ತೆ. ಈ ರಿಪೋರ್ಟ್ನಲ್ಲಿ ಬರುವಂತಹ ಮಾಹಿತಿ ಮತ್ತಷ್ಟು ಜನರಿಗೂ ಕೂಡ ಕಂಟಕವನ್ನು ತರುವಂತಹ ಸಾಧ್ಯತೆ ಇದೆ. ಮುಖ್ಯವಾಗಿ ಪೊಲೀಸರ ವಿಚಾರಣೆಯಲ್ಲಿ ಯಾರು ಇನ್ಸ್ಟ್ರಕ್ಷನ್ ಕೊಟ್ಟರು ಅನ್ನೋದ್ರ ಬಗ್ಗೆ ಆರೋಪಿಗಳು ಬಾಯ ಬಿಡ್ತಾ ಇಲ್ಲ. ಯಾರು ಬೆದರಿಕೆ ಹಾಕೋದಕ್ಕೆ ಹೇಳಿದ್ರು ಅನ್ನೋದ್ರ ಬಗ್ಗೆ ತುಟಿ ಬಿಚ್ಚುತ್ತಾ ಇಲ್ಲ ಆರೋಪಿಗಳು. ಇವತ್ತಿನ ಮೊಬೈಲ್ ರಿಪೋರ್ಟ್ ಇದೆಯಲ್ಲ, ಅದರ ಮಾಹಿತಿ ಬಹಿರಂಗವಾಗೋ ಸಾಧ್ಯತೆ ಇದೆ. ಸಾಕ್ಷಿಗೆ ಬೆದರಿಕೆ ಹಾಕಿಸಿದ ಸೂತ್ರಧಾರನ ಬಗ್ಗೆ ಮಾಹಿತಿ ಸಿಗುವ ಸಾಧ್ಯತೆ ಇದೆ. ಪ್ರಮುಖ ಆರೋಪಿ ಡಿ ಕಂಪನಿಯ ಅಡ್ಮಿನ್ ಪುನೀತ್ ಮತ್ತೆ ಪೊಲೀಸ್ ಕಸ್ಟಡಿ ಪಡೆದುಕೊಂಡಿದ್ದಾರೆ. 5 ದಿನ ಪುನೀತ್ನನ್ನ ಪೊಲೀಸ್ ಕಸ್ಟಡಿಗೆ ಪೊಲೀಸರು ತೆಗೆದುಕೊಂಡಿದ್ದಾರೆ. ಇನ್ನುಳಿದಂತಹ ಇಬ್ಬರನ್ನ ಜುಡಿಷಿಯಲ್ ಕಸ್ಟಡಿ ಕೊಟ್ಟಿದ್ದಾರೆ. ಪೊಲೀಸರು ತಮ್ಮ ಕಸ್ಟಡಿಯಲ್ಲಿರುವಂತಹ ಪುನೀತ್ನನ್ನ ಮತ್ತಷ್ಟು ವಿಚಾರಣೆಗೊಳಪಡಿಸಿ ಆತನಿಂದ ಒಂದಿಷ್ಟು ಸತ್ಯವನ್ನು ಕಕ್ಕಿಸುವಂತಹ ಕೆಲಸವನ್ನು ಮಾಡ್ತಾರೆ. ಆತ ಕೊಡುವಂತಹ ಹೇಳಿಕೆ, ಮೊಬೈಲ್ನಲ್ಲಿ ಸಿಗುವಂತಹ ಮಾಹಿತಿ ಈ ಪ್ರಕರಣಕ್ಕೆ ಅತಿ ದೊಡ್ಡ ತಿರುವು ಕೊಡೋದ್ರಲ್ಲಿ ಡೌಟ್ ಇಲ್ಲ.